ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೆಲುವಿನ ಸ್ತನಿಹಕ್ಕೆ ಬರ್ತಾ ಇದ್ದಾರೆ ರಕ್ಷಾರಾಮಯ್ಯ ಪ್ರದೀಪ್ ಈಶ್ವರ್ MLA ಪ್ರದೀಪ್ ಈಶ್ವರ್ ಅವರು ಪ್ರತಿಷ್ಠೆ ಆಗಿ ತಗೊಂಡಿದ್ರು. ನಾನ್ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ 100ಕ್ಕೆ 100ರಷ್ಟು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಪತ್ರ ರೆಡಿ ಮಾಡ್ತಾ ಇದ್ದಾರೆ. ಈಗ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಸಂಜೆ ಮತ್ತೊಂದು ಬ್ರೇಕಿಂಗ್ ಪ್ರದೀಪ್ ಈಶ್ವರ್ಗೆ ರಾಜೀನಾಮೆ ಮತ್ತೆ ವಾಪಸ್ ಪರಿಶ್ರಮ ಅಕಾಡೆಮಿಗೆ. ಗಮನಿಸ್ತಾ ಇದ್ದೀರಿ. ಈಗ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ರೀತಿ ಅಪ್ಡೇಟ್ ಲಭ್ಯ ಆಗ್ತದೆ. ಜೆಪಿ ಶೆಟ್ಟಿ ಚಿಕ್ಕಬಳ್ಳಾಪುರ MLA ಕ್ಷೇತ್ರದಲ್ಲಿ ಅವರು ಲೀಡ್ ಬಂದ್ರೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ ಗೆದ್ರಂತ ಚಿಕ್ಕಬಳ್ಳಾಪುರ MLA ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ವೋಟ್ ಜಾಸ್ತಿ ಬಂದು ರಿಸೈನ್ ಚಿಕ್ಕಬಳ್ಳಾಪುರ MLA ಕ್ಷೇತ್ರ ಅದು ಚಿಕ್ಕಬಳ್ಳಾಪುರ MLA ಕ್ಷೇತ್ರ ಅಲ್ಲ, ಲೋಕಸಭಾ ಲೋಕಸಭಾ ಕ್ಷೇತ್ರ ಅಲ್ಲ. ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂದವರು ಇದ್ದಾರಪ್ಪ. ಮಂಜುನಾಥ್ ಅದ್ದೆ ಅವರೇ, ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂದವರು ಇದ್ದಾರೆ. ರಾಜಕೀಯ ಹೇಳಿಕೆಗಳನ್ನು ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬಹುದೇ? ಈ ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಬಿಜೆಪಿ ಮತ್ತು JDS ಮೈತ್ರಿ ಒಳ್ಳೆ ಹಚ್ಕೊಂಡಿದೆ. ಯಾಕೆ ಗೊತ್ತಾ, ಈ ಹಳೆ ಮೈಸೂರು ಭಾಗದಲ್ಲಿ ಎಕ್ಸೆಪ್ಟ್ ಚಾಮರಾಜನ್ ಬಿಟ್ಟು ಎಲ್ಲಿನೂ ಲೀಡ್ ಇಲ್ಲ. ಎಲ್ಲಿ JDS ಸ್ಟ್ರಾಂಗ್ ಹೊಳ್ಳಿತ್ತ ಅಲ್ಲಿ ಎಲ್ಲಾ ಕಡೆಯಲ್ಲೂ ಬಿಜೆಪಿ ಮತ್ತು ಒಂದು ವೇಳೆ ಈ ಮೈತ್ರಿ ಇಲ್ಲಾದ್ರೆ ಬಿಜೆಪಿ ಇನ್ನೊಂದು 4-5 ಸೀಟ್ ಕಳ್ಕೊಳ್ತಿದ್ರು. JDS ಅವರು ಒಂದು ಸೀಟ್ ಬರ್ತಾ ಇರಲಿಲ್ಲ. ಈ ಮೈತ್ರಿ JDS ಇಂದ ಈ ಮೈತ್ರಿಯಿಂದ JDSಗೂ ಲಾಭ ಆಗಿದೆ, ಬಿಜೆಪಿ ಲಾಭ ಆಗಿದೆ. ಅದು ಬಂದ ಕೂಡ ನಾನು ಹೇಳಿದ್ದೇನೆ, ಈ ಮೈತ್ರಿ ವರ್ಕೌಟ್ ಆಗ್ತದೆ. ಇದು ನ್ಯಾಚುರಲ್ ಅಲಯನ್ಸ್ ಅಂತ. ಮೈತ್ರಿ ಆಗದೆ ಇದ್ರೆ JDS ಅನ್ನ ಈಗಾಗಲೇ DK ಶಿವಕುಮಾರ್ ಆಪೋಷಣ ತೆಗೆದುಕೊಂಡು ಆಗ್ಬಿಡ್ತಿತ್ತು. ಅದು ಏನು ಈಗ JDS ಅನ್ನ ಬಿಜೆಪಿ ಆಪೋಷಣ ತೆಗೆದುಕೊಳ್ತಾ ಇದೆ. ನೆಕ್ಸ್ಟ್ JDS ಗೆ ನೆಲೆನೇ ಇರೋದಿಲ್ಲ. ಆ ತರದ ಪರಿಸ್ಥಿತಿ ನಿರ್ಮಾಣ ಕಾಪಾಡ್ಕೊಳ್ತಾ ಇದೆ. ಈ ಕರ್ನಾಟಕ ಈಗ ಬಂದಿರೋ ಅಪ್ಡೇಟ್ಸ್ ಅನ್ನು ನೋಡಿ. ಇಂಡಿಯಾ ಮೈತ್ರಿಕೂಟ 183ಕ್ಕೆ ಹೋಗಿದೆ. 303 ಅದು ನೀವು ಒಪ್ಕೊಬೇಕು, ಕಿರ್ಚಾಡಬಾರ್ದು. ಪ್ರದೀಪ್ ಈಶ್ವರ್ ಹೇಳಿರೋದು ಸತ್ಯವಾದ ಮಾತು. ಚಿಕ್ಕಬಳ್ಳಾಪುರಕ್ಕೆ ನೀವು ಇದು 183ಕ್ಕೆ ಬಾಕಿ ಇರ್ತಕ್ಕಂತ 40 ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಗೇಂದ್ರ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 10,000ದಲ್ಲಿ ಮುನ್ನಡೆ ಕಾಪಾಡಿಕೊಂಡಿದ್ದಾರೆ. ಧಾರವಾಡವು ಕೂಡ ಈಗ ಹಲವು ವಿಚಾರಗಳಿಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು. ವಿನೋದ್ ಅಸೂಟಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಂದಿಕ್ತಾರೆ ಅನ್ನುವಂತ ಮಾತಿತ್ತು. ಆದರೆ ಈಗ ಡಿಜಿಟ್ಸ್ ಅನ್ನ ನೋಡಿದಾಗ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಬೆಳಗಾವಿಯಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. 24,000 ಮತಗಳ ಅಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಎನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ 25,000ಕ್ಕೂ ಹೆಚ್ಚು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ, ಕರಾವಳಿಯಲ್ಲಿ ಬಿಜೆಪಿ ಭದ್ರಕೋಟೆ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ವಿಚಾರ ಈ ಅಂಕಿ ಅಂಶಗಳ ಮೂಲಕ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ತುಮಕೂರಿನಲ್ಲಿ ವಿ ಸೋಮಣ್ಣಗೆ ಭರ್ಜರಿ ಮುನ್ನಡೆ. ಅಳಿವು ಉಳಿವಿನ ಪ್ರಶ್ನೆ ಆಗಿದ್ದಂತ ಚುನಾವಣೆ ಇದು. ವಿ ಸೋಮಣ್ಣ ಅವರಿಗೆ ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗಿ, ಬಿಜೆಪಿಯಿಂದ ವಾಪಸ್ ಕಾಂಗ್ರೆಸ್ ಹೋಗಿ ಅಲ್ಲಿ ಕರೆದಕ್ಕಿಳಿದಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆಗೆ ಮುನ್ನಡೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತದೆ. 9,344 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ. ವೆರಿ ಫಾಸ್ಟ್ ಅಂಡ್ ಫಸ್ಟ್ ರಿಸಲ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ. ಅದರ ಪ್ರತಿ ಅಪ್ಡೇಟ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಭರ್ಜರಿ ಮುನ್ನಡೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ದಾವಣಗೆರೆಯಲ್ಲಿ 6,318 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಕರಾರುವಕ್ ಫಲಿತಾಂಶ ನಾಗೇಂದ್ರ ಬಾಬು. ಎಷ್ಟು ಮತಗಳ ಅಂತರದಲ್ಲಿ ಲೀಡಿದ್ದಾರೆ? ವೋಟ್ ಟು ವೋಟ್ ಫಲಿತಾಂಶವನ್ನ ಕೊಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.
300 ಇದ್ದ NDA 298ಕ್ಕೆ ಮತ್ತೆ ಬಂದಿದೆ. ಕ್ವಿಕ್ ಅಪ್ಡೇಟ್ಸ್ ನೋಡಿ. ವೆಸ್ಟ್ ಬೆಂಗಾಲ್ ಅಲ್ಲಿ 26 NDA, ವೆಸ್ಟ್ ಬೆಂಗಾಲ್ 26, ಬಿಹಾರದಲ್ಲಿ 31, ಮಹಾರಾಷ್ಟ್ರದಲ್ಲಿ 20. ಮಹಾರಾಷ್ಟ್ರದಲ್ಲಿ ಇಂಡಿ ಮೈತ್ರಿಕೂಟ 24, ಇದನ್ನು ಗಮನಿಸಬೇಕು. ಮಧ್ಯಪ್ರದೇಶದಲ್ಲಿ 29 NDA. ಈಗ ನೀವು ಹಾಕ್ಲಿ ಶುರು ಮಾಡಿದ್ರಿ ಸ್ಟೇಟ್ ಮೇಜರ್ ಅಲ್ಲಿ ಅಪ್ಸೆಟ್ ಕಾಣ್ತದೆ. ಉತ್ತರ ಪ್ರದೇಶದಲ್ಲಿ 20 ಸೀಟಲ್ಲಿ ಇಂಡಿ ಲೀಡ್ ಅಂತ ಹೇಳ್ತಾರೆ. ಇದೊಂದು ವೆರಿ ಗುಡ್ ಸರ್ಪ್ರೈಸಿಂಗ್ ರಿಸಲ್ಟ್. ಅವ್ರು ಹೇಳ್ತಾರೆ, ಬಟ್ ನಮ್ಮ ಎಕ್ಸಿಟ್ ಪೋಲ್ನವರು ಅಥವಾ ಫೋರ್ಕಾಸ್ಟ್ ಪ್ರೀ ಪೋಲ್ನವರು ಹೇಳಿದ್ದು ಅಲ್ಲಿ 10 ರೀಚ್ ಆಗಿದೆ. ಬಟ್ ಇಂಡಿ 20 ಫಲಿತಾಂಶ ವೆರಿ ಗುಡ್. ನೆಕ್ಸ್ಟ್ ಸೆಕೆಂಡ್ ಅಚ್ಚರಿಯ ಫಲಿತಾಂಶ ಇಂಡಿಗೆ ಸಿಗೋದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ನೆಕ್ ಟು ನೆಕ್ ಉಂಟು, ಎರಡು ಪಕ್ಷಗಳು 20 ಲೀಡ್ ಇದೆ. ಅದು ಮತ್ತೆ ನೀವು ವೆಸ್ಟ್ ಬೆಂಗಾಲ್ ಡಿಫರೆನ್ಸ್ ಇಲ್ಲ. ವೆಸ್ಟ್ ಬೆಂಗಾಲ್ ಫೋರ್ಕಾಸ್ಟ್ ಮಾಡಿದ್ದು ಬಿಜೆಪಿ ಸ್ವೀಪ್ ಅಂತ, ಬಿಜೆಪಿ ಸ್ವೀಪಿಂಗ್ ಕಾಣ್ತಾ ಉಂಟು. ಮತ್ತೆ ಮಧ್ಯಪ್ರದೇಶ ಎಲ್ಲ ಸೇಮ್ ಉಂಟು. ಮತ್ತೆ ತಮಿಳುನಾಡಲ್ಲಿ ಇವರಿಗೆ NDAಗೆ ಖಾಲಿ 1 ಸೀಟ್ ತೋರಿಸ್ತಾ ಇದ್ದಾರೆ. ನಾನು ಹೇಳಿದಲ್ಲ, ಯಾರು ಈ ಸ್ಟೇಟ್ಗಳಲ್ಲಿ ದಿ ಬಿಗರ್ ಸ್ಟೇಟ್ಸ್ ಇದೆಲ್ಲ 40 ಸೀಟು 48 ಇನ್ನೊಂದು ಒಡಿಶಾ ಅಂಡ್ ಆಂಧ್ರ ಪ್ರದೇಶ. ಒರಿಸ್ಸಾ ಅಂಡ್ ಆಂಧ್ರ ಪ್ರದೇಶದಲ್ಲಿ ಸಹ ಅಲ್ಲಿ ನನ್ನಂದಾಜಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲೆಲ್ಲ ಫೋರ್ಕಾಸ್ಟ್ ಮಾಡಿದಷ್ಟು ಸೀಟ್ ಬಂದಿರ್ಲಿಕ್ಕಿಲ್ಲ ಯಾವುದಕ್ಕೆ ಅದು ಗೊತ್ತಿಲ್ಲ. ಇಲ್ಲದ ಇಷ್ಟು ಅಪ್ಡೇಟ್ ಆಗ್ತಾ ಇದೆ. ಮಂಡ್ಯದಲ್ಲಿ 36,000 ಮತಗಳಿಂದ HD ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 36,000 ಮತಗಳ ಅಂತರದಿಂದ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ. ಹಾಸನದಲ್ಲಿ 212 ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ 20,196 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೈಸೂರಿನಲ್ಲಿ ಮಹಾರಾಜರು ಗದ್ದುಗೆಯನ್ನ ಏರೋದಕ್ಕೆ ಸನಿಹದಲ್ಲಿದ್ದಾರೆ. ಹೆಚ್ಚು ಮತಗಳನ್ನ ಗಳಿಸುವ ಮೂಲಕ ಮೈಸೂರಿನಲ್ಲಿ ನಮ್ಮದೇ ದರ್ಬಾರ್. ಮಹಾರಾಜರು ಅಂದ್ರೆ ಇದೆ. ಸುನಿಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ 24,775 ಮತಗಳ ಅಂತರದಿಂದ 24,775 ಮತಗಳ ಅಂತರದಿಂದ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಮೈಸೂರಿನಲ್ಲಿ ಮಹಾರಾಜರು. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗ್ತಾ ಇರುವಂತದನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನ ಗಳಿಸ್ತಾ ಇದ್ದಾರೆ, ಎಷ್ಟೆಷ್ಟು ಮತಗಳ ಅಂತರ ಇದೆ, ಯಾರು ಮುನ್ನಡೆ ಯಾರು ಹಿನ್ನಡೆ. ಸ್ಮಿತಾ ಓಟು. ಸ್ಮಿತಾ ದೇವ್ರ ರಿಯಾಕ್ಷನ್ ಬೇಕು. ಮಂಜುನಾಥ್ ದೇವರೇ 195, ಹತ್ರ 200 ಲೀಡು. ಸ್ಮಿತಾ ಆಗ್ಲಿಂದ ಅವ್ರು ಹೇಳ್ತಾ ಇರೋದು ನಂಬರ್ಸ್ ನೋಡಿ ನಾವು ಕಾಂಗ್ರೆಸ್ನವ್ರು ಮುಂದೆ ಬರ್ತಾ ಇದೀವಿ, ನಾವು ಕಾಂಗ್ರೆಸ್ನವ್ರು ಮುಂದೆ ಬರ್ತಾ ಇದೀವಿ. ಇಂಡಿಯಾ ಮೈತ್ರಿಕೂಟಕ್ಕೆ ಇಂಡಿಯಾ ದೇಶದಲ್ಲಿ ಜನರು ಒಲವು ತೋರಿಸಿದ್ದಾರೆ. 64 ಕೋಟಿ ಜನ ವೋಟ್ ಹಾಕಿದ್ದಾರೆ ಈ ದೇಶದಲ್ಲಿ. ಇದು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ದೊಡ್ಡ ಒಂದು ಪ್ರಕ್ರಿಯೆ ನಡೆದಿದೆ, ಚುನಾವಣಾ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಇವತ್ತು ಒಳ್ಳೆ ಇದನ್ನ ಕೊಡ್ತಿದ್ದಾರೆ ತೀರ್ಮಾನವನ್ನ. 2 ಎಲೆಕ್ಷನ್ ನಲ್ಲಿ ಸುಳ್ಳುಗಳನ್ನ ಏನು ಮೋದಿ ಅವರು ಹೇಳಿದ್ರು ಉತ್ತರವನ್ನು ಕೊಟ್ಟಿದ್ದಾರೆ. 317 ಹೋಗಿತ್ತು, NDA ಮೈತ್ರಿಕೂಟ 290ಕ್ಕೆ ಬಂದು ಇಳಿದಿದೆ. ಹಾಗೇನೆ 210 ನಮ್ಮ ಇಂಡಿಯಾ ಮೈತ್ರಿಕೂಟ ಮುಂದೆ ಈಗ ಅಲ್ಲ ಮೇಡಮ್ ಒಂದ್ ನಿಮಿಷ 195 ಇನ್ನೊಂದು ಗಂಟೆ ವೇಟ್ ಮಾಡಿ 195 ವಿಶ್ವಾಸ ಇದೆಯಾ? ಈಗಲೂ ವಿಶ್ವಾಸ ಇದೆ. ಇವತ್ತೇನು ಎಕ್ಸಿಟ್ ಪೋಲ್ಗಳು ತೋರಿಸಿತ್ತು 370 ಪ್ರಧಾನಮಂತ್ರಿ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕೂಡ ಹೇಳಿದ್ರು, ನಾವು ಬರ್ತೀವಿ 292 310 ಹೋಗ್ತೀವಿ ಅಂತ. ಸಾಧ್ಯನೇ ಇಲ್ಲ. 370 ವೋಟ್ಗಳು ಪ್ರತಿ ಬೂತ್ ಅಲ್ಲಿ ಜಾಸ್ತಿ ಆಗ್ಬೇಕು. 370 ಅಂತಕ್ಕಂಥ ಒಂದು ಮ್ಯಾಜಿಕ್ ನಂಬರ್ ಅನ್ನ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮ ಬಾಚಾಬಾದ ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ರು. ಎಕ್ಸಾಕ್ಟ್ ಪೋಲ್ಗಳು ಕೂಡ ಅದನ್ನೇ ಹೇಳಿದವೆ. ಎಕ್ಸಾಕ್ಟ್ ಆಗಿ ಅದೇ ನಂಬರ್ ಬರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ನಮಗಿಲ್ಲ. ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು, ಚುನಾವಣೆ ಆಯೋಗವನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡ ಅಥವಾ ಚುನಾವಣೆ ಆಯೋಗದ ಪ್ರೊಡ್ಯೂಸ್ ಮಾಡಬೇಕಾಗಿದ್ದಂತ ನಂಬರ್ಸ್ ಒಂದು 11 ದಿನಗಳ ನಂತರ ಕೊಟ್ಟಿದಾರಲ್ಲ, ಅದಕ್ಕೆ ನೀವು ಹೇಳ್ತೀರಾ? ಆನ್ ವಾಟ್ ಬೇಸಿಸ್ ನೀವು ಹೇಳ್ತೀರಾ? ಅಷ್ಟು ನಿಖರವಾಗಿ ಹೇಗೆ ಹೇಳ್ತೀರಾ? ಕಾಂಗ್ರೆಸ್ ಅವರು 136 ಬರುತ್ತೆ ಅಂತ DK ಶಿವಕುಮಾರ್ ಹೇಳಿದ್ರು. ಅವತ್ತು ಈ ಪ್ರಶ್ನೆ ನೀವು ಕೇಳಿದ್ರ? ಯಾಕೆ ನಿಮ್ ಕಾಂಗ್ರೆಸ್ ನಿಮ್ ಸ್ನೇಹಿತರು ಅಂತ ಸುಮ್ಮನೆ ಕೂತಿದ್ರ? ಅವತ್ತು ಯಾರನ್ನ ಇಟ್ಕೊಂಡಿದ್ರು ಅವರು? ಅವತ್ತು ಯಾರನ್ನ ಕೇಳ್ಬಿಟ್ಟು ಹೇಳಿದ್ರು ರಿಸಲ್ಟ್? ನಿಮ್ 4 ಸೀಟ್ ಬಗ್ಗೆ ಮಾತಾಡ್ರಿ. ನೀವು ಆಮ್ ಆದ್ಮಿ ಪಕ್ಷದ 4 ಸೀಟ್ ಬಗ್ಗೆ ಮಾತಾಡಿ. ನಾವೆಲ್ಲ ದೊಡ್ಡ ಪಾರ್ಟಿಯವ್ರನ್ನ ಮಾತಾಡ್ಕೊಂತೀವಿ ಬಿಡಿ. ನಿಮ್ 4 ಸೀಟ್ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಇಡೀ ದೇಶದ ಎಲ್ಲ ವಿಷಯವನ್ನು ನೀವು ಮಾತಾಡ್ತೀರಾ. ನಿಮ್ದು ಹೇಳಿ, ನೀವು ಎಷ್ಟು ಸೀಟ್ ಬರ್ತೀವಿ ಅಂತ ಹೇಳಿದ್ರಲ್ಲ, ನೀವು ಎಷ್ಟು ಸೀಟ್ ಬರ್ತೀವಿ ಅಂತ ಹೇಳಿದ್ರೆ ಅದನ್ನ ಯಾರು ಕೇಳಿ ಹೇಳಿದ್ರು? ಮಲ್ಲಿಕಾರ್ಜುನ್ ಖರ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರಲ್ಲ. ಕೆಲಸ ನೀವು ಮಾಡಬಾರ್ದು. ಸಂವಿಧಾನವನ್ನು ಹಾಳು ಮಾಡಿದ್ರಿ ನೀವು. ಇಡೀ ಎಲೆಕ್ಷನ್ ವ್ಯವಸ್ಥೆಯನ್ನು ಹಾಳು ಮಾಡಿದ್ರಿ. ನೀವುಗಳು ಈ ರೀತಿ ಹೇಳ್ತಕ್ಕಂಥ ಯಾವ